Evaluate integral of c z square minus z plus 1 divided by z minus 1 into dz, where c is the circle modulus of z equals 2. ಸೊ ನಿನ್ನೆ ಥಿಯರಮ್ಗಳು ಹೇಳಿದ್ದೆ, ಇವತ್ತು ಪ್ರಾಬ್ಲಮ್ಸ್ಗಳು ಮಾಡೋಣ. ಇವತ್ತು ಗಿವನ್ ದಟ್ ಏನು ಕೊಟ್ಟಿದ್ದಾನೆ, ಮಾಡ್ಯುಲಸ್ ಆಫ್ ಝಡ್ ಈಕ್ವಲ್ಸ್ 2 ಅಂತ ಕೊಟ್ಟಿದ್ದಾನೆ. ಸೊ ಮಾಡ್ಯುಲಸ್ ಆಫ್ ಝಡ್ ಈಸ್ ಈಕ್ವಲ್ ಟು 2 ಈಸ್ ಎ ಸರ್ಕಲ್ with center 0 0 and radius r is equal to 2. Again, we know that the equation of the circle in complex form is z minus z naught is equal to r. ಇಲ್ಲಿ z naught ವ್ಯಾಲ್ಯೂ 0 ಇದೆ, r ವ್ಯಾಲ್ಯೂ 2 ಇದೆ. ಹಾಗಾಗಿ ಸೆಂಟರ್ 0 0 ಅಂತ ತೊಗೊಂಡಿದ್ದೀನಿ ಆ್ಯಂಡ್ r is equal to 2. ಸೊ ಲೆಟ್ ಡಿನಾಮಿನೇಟರ್ ಏನಿದೆ, ಡಿನಾಮಿನೇಟರ್ನ ಈಕ್ವೇಟಿಂಗ್ ಟು 0 ಮಾಡ್ಕೊಳ್ಳಿ. ಡಿನಾಮಿನೇಟರಿಂದ ಒಂದು ಫ್ಯಾಕ್ಟರ್ ಇದೆ, ಅದು z minus 1 is equal to 0 ಅಂತ ತೊಗೊಳ್ರಿ. ದೆನ್ z is equal to 1 ಆಗುತ್ತೆ. ಸೊ 1 ಅಂತಂದರೆ ಏನಾಗುತ್ತೆ, ಅದು ಪಾಯಿಂಟ್ಸ್ ಏನದು 1 ಅಂದರೆ 1,0 ಅಂತೇಳಿ. ಸೊ z ಈಕ್ವಲ್ಸ್ 1,0 ಆಯಿತು. ಸೊ ಮೇಲೆ ಗಿವನ್ ಕೊಟ್ಟಿರೋದೇನು, ಮಾಡ್ಯುಲಸ್ ಆಫ್ z is equal to 0 ವಿತ್ ಸೆಂಟರ್, ಮಾಡ್ಯುಲಸ್ ಆಫ್ z ಈಕ್ವಲ್ಸ್ 2 ವಿತ್ ಸೆಂಟರ್ 0 0 ಆ್ಯಂಡ್ ರೇಡಿಯಸ್ 2. ಸೊ ಅದನ್ನು ಯೂಸ್ ಮಾಡ್ಕೊಂಡು ಒಂದು ಡಯಾಗ್ರಾಮ್ ಸ್ಕೆಚ್ ಮಾಡ್ಕೊಳ್ಳಿ. ಏನು ರೈಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲೊಂದು ಡಯಾಗ್ರಾಮ್ ಸ್ಕೆಚ್ ಮಾಡಿದೆ ನಾನು. ಒಂದು ಸರ್ಕಲ್ ಹಾಕೊಳ್ಳಿ, ಸರ್ಕಲ್ಗೆ 0 0 ಸೆಂಟ್ರ್ ಅಂತ ತೊಗೊಳ್ರಿ. ಅಲ್ಲಿಂದ 2 ರೇಡಿಯಸ್ ಇಟ್ಕೊಂಡು ಒಂದು ಸರ್ಕಲ್ ಹಾಕೊಳ್ಳಿ, ಅಂದರೆ ರಫ್ ಸ್ಕೆಚ್ ಮಾಡ್ಕೊಳ್ರಿ ನೀವು. ಅದರಲ್ಲಿ 1,0 ಪಾಯಿಂಟ್ ಎಲ್ಲಿದೆ ನೋಡ್ಕೊಳ್ಳಿ. 1,0 ನಾನು ಇಂಟು ಮಾರ್ಕ್ ಹಾಕಿ ತೋರಿಸಿದ್ದೀನಿ. ಅಲ್ಲಿ 1,0 ಇಂಟು ಮಾರ್ಕ್ ಹಾಕಿ ತೋರಿಸಿರೋ ಪಾಯಿಂಟ್ನ 1,0 ಅದು. ಸೊ 1,0 ಅನ್ನೋದು ಲೈಸ್ ಇನ್ಸೈಡ್ ದಿ ಸರ್ಕಲ್ ಇದೆ, ಅದನ್ನು ನೀವು ಬರ್ಕೊಳ್ಳಿ ಇಲ್ಲಿ. ದೇರ್ಫೋರ್ z ಈಕ್ವಲ್ಸ್ 1,0 ಈಸ್ ಲೈಸ್ ಇನ್ಸೈಡ್ ದಿ ಸರ್ಕಲ್, ಮಾಡ್ಯುಲಸ್ ಆಫ್ z ಈಸ್ ಈಕ್ವಲ್ ಟು 2. ಸೊ ಡಿನಾಮಿನೇಟ್ರಲ್ಲಿ ಇದು ಲೈಸ್ ಇನ್ಸೈಡ್ ಆದಮೇಲೆ f of z is equal to z minus z naught into dz ಫಾರ್ಮುಲಾ ಏನಿದೆ, ಕೌಚಿಸ್ ಇಂಟೆಗ್ರಲ್ ಫಾರ್ಮುಲಾ. ಅದರಲ್ಲಿ ನೀವು f of z ಅಂತಂದರೆ ನ್ಯೂಮರೇಟ್ರ್ f of z ಇರುತ್ತೆ, ಡಿನಾಮಿನೇಟ್ರು z minus z naught ಇರುತ್ತೆ. ಸೊ ನ್ಯೂಮರೇಟ್ರ್ f of z is equal to ಏನು ತೊಗೊತಿರೋವಾಗ z square minus z plus 1 ಈಸ್ ಅನಾಲಿಟಿಕ್, ಬಿಕಾಸ್ ಡಿನಾಮಿನೇಟ್ರು z minus 1 is ಲೈಸ್ ಇನ್ಸೈಡ್ ದಿ ಸರ್ಕಲ್ ಇರೋದ್ರಿಂದ ವಿಚ್ ಈಸ್ ಅನಾಲಿಟಿಕ್. ದೇರ್ಫೋರ್ f of z is also ಅನಾಲಿಟಿಕ್. So by Cauchy's integral formula, integral of c f of z divided by z minus z1, f of z divided by z minus 1 into dz is equal to 2 pi I into f of z naught. z naught ವ್ಯಾಲ್ಯೂ ಇಲ್ಲಿ 1 ಇದೆ, ಹಾಗಾಗಿ z naught ವ್ಯಾಲ್ಯೂನ 1 ಅಂತ ತೊಗೊಳ್ರಿ. ಸೊ f of 1 ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಮೇಲ್ಗಡೆ ನಾವು f of z ವ್ಯಾಲ್ಯೂಸ್ ಇದೆ, f of z ಅಂದರೆ ಏನು ತೊಗೊಂಡಿದ್ವಿ, z ಸ್ಕ್ವೇರ್ ಮೈನಸ್ z ಪ್ಲಸ್ 1 ಅಂತ ತೊಗೊಂಡಿದ್ದೀವಿ. ಸೊ f of 1 ಎಷ್ಟಾಗುತ್ತೆ ಅವಾಗ 1 ಸ್ಕ್ವೇರ್ ಮೈನಸ್ 1 ಪ್ಲಸ್ 1 ಆಗುತ್ತೆ. 1 ಸ್ಕ್ವೇರ್ ಮೈನಸ್ 1 ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ. ಸೊ f of 1 ವ್ಯಾಲ್ಯೂ 1 ಆಯಿತು. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 pi I ಇಂಟು 1 ಈಸ್ ಈಕ್ವಲ್ ಟು 2 pi I ಆಗುತ್ತೆ ಅದರ ವ್ಯಾಲ್ಯೂ. ಅದೇ ರೀತಿ ಸೆಕೆಂಡ್ ಪ್ರಾಬ್ಲಮ್ ಇನ್ನೊಂದಿದೆ. ಎವ್ಯಾಲ್ಯೂಯೇಟ್ ಇಂಟೆಗ್ರಲ್ ಆಫ್ ಸಿ 2z ಪ್ಲಸ್ 1 ಡಿವೈಡ್ ಬೈ z ಸ್ಕ್ವೇರ್ ಪ್ಲಸ್ z ವೇರ್ ಸಿ ಈಸ್ ದಿ ಸರ್ಕಲ್, ಮಾಡ್ಯುಲಸ್ ಆಫ್ z is equal to half. ಇಟ್ ಈಸ್ ಆಲ್ಸೋ ಸಿಮಿಲರ್, ಸೇಮ್ ಟೈಪ್ ಪ್ರಾಬ್ಲಮ್ಸ್ ಏನು ಇದನ್ನು. ಗಿವನ್ ದಟ್ ಏನು ಕೊಟ್ಟಿದ್ದಾರೆ ಬರ್ಕಳೆಯಲ್ಲಿ, ಮಾಡ್ಯುಲಸ್ ಆಫ್ z is equal to half ಈಸ್ ಎ ಸರ್ಕಲ್ ವಿತ್ ಸೆಂಟರ್. ಅಲ್ಲಿ z naught ವ್ಯಾಲ್ಯೂ ಎಷ್ಟಿದೆ ಇಲ್ಲಿ, ಮಾಡ್ಯುಲಸ್ ಆಫ್ z ಅಂದರೆ z naught ವ್ಯಾಲ್ಯೂ ಕೊಟ್ಟಿಲ್ಲ, ಹಾಗಾಗಿ 0 0 ಅಂತ ತೊಗೊಂಡಿದ್ವಿ. r ವ್ಯಾಲ್ಯೂ ಎಷ್ಟಿದೆ ಇಲ್ಲಿ, ಹಾಫ್ ಇದೆ, r is equal to half ಅಂತ ತೊಗೊಂಡಿದ್ದೀನಿ. ಕನ್ಸಿಡರ್ ದಿ ಡಿನಾಮಿನೇಟರ್ಸ್. ಡಿನಾಮಿನೇಟರ್ ಇದೆ z ಸ್ಕ್ವೇರ್ ಪ್ಲಸ್ z ಇದೆ. ಸೊ ಅದನ್ನು z ಕಾಮನ್ ಫ್ಯಾಕ್ಟರ್ ತೆಗೆದ್ರೆ z ಇಂಟು z ಪ್ಲಸ್ 1 ಆಯಿತು. ಇದನ್ನು ಈಕ್ವೇಟಿಂಗ್ ಟು 0 ಮಾಡ್ಕೊಂಡ್ರೆ z is equal to 0 ಆ್ಯಂಡ್ z ಪ್ಲಸ್ 1 is equal to 0 ಆಯಿತು. z is equal to 0 ಅಂದರೆ 0 0 ಆಯಿತು. z ಪ್ಲಸ್ 1 is equal to 0 ಅಂದರೆ z is equal to ಮೈನಸ್ 1,0 ಆಯಿತು. ಎರಡು ಪಾಯಿಂಟ್ ಸಿಕ್ಕಿದೆ ನಮಗಿಲ್ಲಿ, ಒಂದು 0 0 ಏನೊಂದು ಮೈನಸ್ 1,0 ಪಾಯಿಂಟ್ ಸಿಕ್ಕಿದೆ. ಸೊ ಗಿವನ್ ಕೊಟ್ಟಿರೋ ಸರ್ಕಲ್ನ ಡಯಾಗ್ರಾಮ್ ಸ್ಕೆಚ್ ಮಾಡ್ಕೊಳ್ರಿ. ಡಯಾಗ್ರಾಮ್ ಏನು ಕೊಟ್ಟಿದ್ದಾನೆ, ಗಿವನ್ ಸರ್ಕಲ್ಲು 0 0 ಸೆಂಟ್ರಾಗಿ ಇಟ್ಕೊಂಡು ಹಾಫ್ ರೇಡಿಯಸ್ ತಗೊಂಡು ಒಂದು ಸರ್ಕಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾನೆ. ಏನು ಕೊಟ್ಟಿದ್ದಾನೆ, 0 0 ಸೆಂಟರ್ ಇಟ್ಕೊಂಡು ಹಾಫ್ ರೇಡಿಯಸ್ 1/2 ರೇಡಿಯಸ್ ಇಟ್ಕೊಂಡು ಒಂದು ಸರ್ಕಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದರಲ್ಲಿ ಮಿಕ್ಕಿದ ಪಾಯಿಂಟ್ಸು ಎಕ್ಸ್ ವೈ ಪ್ಲೇನಲ್ಲಿ ಹಾಕ್ಕೊಳ್ಳಿ ನೀವು. 1,0 ಎಲ್ಲಿ ಬರುತ್ತೆ, ಮೈನಸ್ 1,0 ಎಲ್ಲಿ ಬರುತ್ತೆ, 2,0 ಎಲ್ಲಿ ಬರುತ್ತೆ, ಮೈನಸ್ 2,0 ಎಲ್ಲಿ ಬರುತ್ತೆ, ಅವೆಲ್ಲ ಪಾಯಿಂಟ್ಸ್ ತೊಗೊಳ್ರಿ ನೀವು. ಸೊ ಅದರಲ್ಲಿ 0 0 ಈಸ್ ದಿ ಆರಿಜಿನ್, ಲೈಸ್ ಇನ್ಸೈಡ್ ದಿ ಸರ್ಕಲ್ ಇದೆ, ಅದನ್ನು ಇಂಟು ಮಾರ್ಕ್ ಹಾಕಿ ತೋರಿಸಿದ್ದೀನಿ. ಇನ್ನೊಂದು ಮೈನಸ್ 1,0 ಅಂತ ಇದೆ ನೋಡಿರಿ, ಮೈನಸ್ 1,0 ಅದಕ್ಕೆ ಇಂಟು ಮಾರ್ಕ್ ಹಾಕಿದ್ದೀನಿ ಡಯಾಗ್ರಾಮಲ್ಲಿ. ಈಸ್ ಲೈಸ್ ಔಟ್ಸೈಡ್ ದಿ ಸರ್ಕಲ್, ಸರ್ಕಲಿಂದ ಹೊರಗಡೆ ಇದೆ. ಹಂಗಾಗಿ ಇಲ್ಲಿ ಸರ್ಕಲ್ ಒಳಗಡೆ ಇರೋದು 0 0 ಓನ್ಲಿ 1 ಪಾಯಿಂಟ್,
0 ಅಂದರೆ ಯಾವುದು ಝಡ್ ವ್ಯಾಲ್ಯೂಸ್. ಇನ್ನೊಂದು z-1 and z+1 ಅಂತ ಇರೋದು ಔಟ್ಸೈಡ್ ಇದೆ. z+1 ಅಂದರೆ ಅದ್ರ ವ್ಯಾಲ್ಯೂಸ್ -1, 0 ಅದು ಔಟ್ಸೈಡ್ ಇದೆ. ಸೊ ನಾವು z = 0, 0 ಲೈಸ್ ಇನ್ಸೈಡ್ ದಿ ಸರ್ಕಲ್ ಆ್ಯಂಡ್ z = -1, 0 ಈಸ್ ಲೈಸ್ ಔಟ್ಸೈಡ್ ದಿ ಸರ್ಕಲ್. ಇಲ್ಲಿ ನಾನು ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ಬಾರ್ ಹಾಕ್ಬಿಟ್ಟು f(z) ಬರ್ದಿದ್ದೀನಿ. ಏನೇನು ಕೊಟ್ಟಿದ್ದಾನು 2z+1 / z × z+1 ಅಂತೇಳಿ. ಇದರಲ್ಲಿ z+1 ಲೈಸ್ ಔಟ್ಸೈಡ್ ಇರೋದ್ರಿಂದ 2z+1 / z+1 ಈಸ್ ಅನಾಲಿಟಿಕ್ ಅಂತ ಆಗುತ್ತೆ. ಯಾಕೆ ಅಂದರೆ ಡಿನಾಮಿನೇಟರ್ಲಿ z+1 ಲೈಸ್ ಔಟ್ಸೈಡ್ ದಿ ಸರ್ಕಲ್ ಇರೋದ್ರಿಂದ ಅದಕ್ಕೆ ಅದಷ್ಟು ತೊಗೊಬೇಕು ನೀವು. ಅವಾಗ f(z) ಅಂದರೆ ಏನು ತೊಗೊಬೇಕು, ಲೈಸ್ ಔಟ್ಸೈಡ್ ದಿ ಸರ್ಕಲ್ ಇರೋ ಫ್ಯಾಕ್ಟರ್ಸ್ ಇನ್ಕ್ಲೂಡಿಂಗ್ ಸೇರ್ಕೊಂಡು f(z) ತೊಗೊಬೇಕಲ್ಲಿ. ಯಾಕೆ ಅಂತಂದರೆ ದ ಫಂಕ್ಷನ್ ಈಸ್ ಅನಾಲಿಟಿಕ್ ಎಕ್ಸೆಪ್ಟ್ z = z0. ಯಾವಾಗ ಅನಾಲಿಟಿಕ್ ಆಗುತ್ತೆ ಅಂದರೆ ಎಕ್ಸೆಪ್ಟ್ z = z0 ಇದ್ದ ಮಾತ್ರ ಅನಾಲಿಟಿಕ್ ಫಂಕ್ಷನ್ ಆಗುತ್ತೆ. ಹಾಗಾಗಿ f(z) = 2z+1 / z+1 ಈಸ್ ಅನಾಲಿಟಿಕ್. ಸಪೋಸ್ ಏನಾದ್ರು z+1 ಲೈಸ್ ಇನ್ಸೈಡ್ ಇತ್ತು ಅಂದರೆ ಲೈಸ್ ಇನ್ಸೈಡ್ ದಿ ಸರ್ಕಲ್ ಆಗೋದು f(z) = 2z+1 ಅಷ್ಟೇ ತೊಗೊಬೇಕಿತ್ತು. ಅವಾಗ ಇಲ್ಲಿ z+1 ಅದು ಆ ಪಾಯಿಂಟ್ಸು ಔಟ್ಸೈಡ್ ದಿ ಸರ್ಕಲ್ ಇರೋದ್ರಿಂದ ಅದನ್ನು ಸೇರ್ಕೊಂಡು ನೀವು f(z) ತಗೊಬೇಕು. ಬೈ ಕೌಚಿಸ್ ಇಂಟೆಗ್ರಲ್ ಫಾರ್ಮುಲಾ ಇಂಟೆಗ್ರಲ್ ಆಫ್ f(z) / z - 0, ಏಕೆಂದರೆ z ಅಷ್ಟೇ ಇದೆ, z0 ವ್ಯಾಲ್ಯೂ ಎಷ್ಟಿದೆ 0 ಇದೆ, ಇಂಟು dz 2πi ಇಂಟು f(0). f(z) ಅಂದರೆ 2z+1 / z+1. f(0) ಅಂದರೆ z ಗೆ 0 ವ್ಯಾಲ್ಯೂ ಕೊಟ್ಟರೆ 1 ಬರುತ್ತೆ. ಸೊ f(0) ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2πi ಇಂಟು 1 ಈಸ್ 2π. ಅದೇ ರೀತಿ ಮೂರನೇ ಪ್ರಾಬ್ಲಮ್ ತೊಗೊಳ್ರಿ. ಎವ್ಯಾಲ್ಯೂಯೇಟ್ ಇಂಟೆಗ್ರಲ್ ಆಫ್ z / z² - 3z+1 ಇಂಟು dz ವೇರ್ c ಈಸ್ ದಿ ಸರ್ಕಲ್ ಮಾಡ್ಯುಲಸ್ ಆಫ್ z - 2 = 1/2. ಸೊ ಸೇಮ್ ಪ್ರಾಬ್ಲಮ್ಗಳೆಲ್ಲ ಒಂದೇ ಥರ ಇರ್ತವೆ. ಸೊ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಳ್ಳಿ. ಗಿವನ್ ದಟ್ ಮಾಡ್ಯುಲಸ್ ಆಫ್ z - 2 = 1/2 ಇಸ್ ಎ ಸರ್ಕಲ್. ಇಲ್ಲಿ z0 ಅಂದರೆ ಎಷ್ಟಿದೆ, ಇಲ್ಲಿ z - z0 ಈಕ್ವೇಷನ್ ಆಫ್ ದಿ ಸರ್ಕಲ್. z0 ಅಂದರೆ 2 ಇದೆ, ಅಂದರೆ ಸೆಂಟರ್ ಏನಾಗುತ್ತೆ ಅವಾಗ 2, 0 ಆಗುತ್ತೆ ಆ್ಯಂಡ್ ರೇಡಿಯಸ್ ಈಸ್ 1/2 ಆಗುತ್ತೆ. ಸೊ ಕನ್ಸಿಡರ್ ದಿ ಡಿನಾಮಿನೇಟರ್ ಫ್ಯಾಕ್ಟರ್ ಟರ್ಮ್ ತೊಗೊಳ್ರಿ. ಡಿನಾಮಿನೇಟರ್ ಏನಿದೆ z² - 3z+1. ಅದಕ್ಕೆ ಫ್ಯಾಕ್ಟರ್ಸ್ ಕಂಡು ಹಿಡ್ಕೊಂಡ್ರೆ z - 1 ಆ್ಯಂಡ್ z - 2 = 0 ಆಯಿತು. ಸೊ ಅವೆರಡು ಈಕ್ವೇಟಿಂಗ್ ಟು 0 ಮಾಡ್ಕೊಂಡ್ರೆ z ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಕೊಂಡ್ರೆ z = 1, 0 ಆ್ಯಂಡ್ z = 2, 0 ಆಗುತ್ತೆ. 2 ಪಾಯಿಂಟ್ ಸಿಗುತ್ತೆ ನಿಮಗೆ ಅಲ್ಲಿ. ಸೊ ಗಿವನ್ ಸರ್ಕಲ್ ಏನು ಕೊಟ್ಟಿದ್ದ ನಾನು z - 2 ಮಾಡ್ಯುಲಸ್ ಆಫ್ z - 2 = 1/2 ಅಂತ ಕೊಟ್ಟಿದ್ದಾನೆ. ಆ ಸರ್ಕಲನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ, ಒಂದು ಡಯಾಗ್ರಾಮ್ ಸ್ಕೆಚ್ ಮಾಡ್ಕೊಳ್ರಿ. ಸೊ ಸೆಂಟರ್ನ 2 ಅಂತ ಇಟ್ಕೊಳ್ಳಿ, ಅಲ್ಲಿಂದ 2, 0ದಲ್ಲಿ ನೀವು ಪಾಯಿಂಟ್ ಇಟ್ಕೊಂಡು ಅಲ್ಲಿಂದ ಹಾಫ್ ರೇಡಿಯಸ್ ಇಟ್ಕೊಂಡು ಸರ್ಕಲ್ ಕ್ರಿಯೇಟ್ ಮಾಡ್ಕೊಳ್ರಿ. ನಾನು ಡಯಾಗ್ರಾಮ್ ಹಾಕಿದ್ದೀನಿ ಅಲ್ಲಿ, ಸ್ವಲ್ಪ ನೀವು ಭಾಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಬೇಕು. ನೀವು ಅಲ್ಲಿ 2, 0ನ ಸೆಂಟರ್ ಅಂತ ತೊಗೊಬೇಕು, ಅಲ್ಲಿಂದ ಹಾಫ್ ರೇಡಿಯಸ್ ಇಟ್ಕೊಂಡು ಸರ್ಕಲ್ ಕ್ರಿಯೇಟ್ ಮಾಡ್ಕೊಬೇಕು ನೀವು. ಸೊ ನಾವು ಇಯರ್ 2, 0 ಅನ್ನೋದು ಲೈಸ್ ಇನ್ಸೈಡ್ ದಿ ಸರ್ಕಲ್ ಇದೆ, ಮತ್ತು 1, 0 ಇಲ್ಲಿದೆ, ಇಂಟು ಮಾರ್ಕ್ ಹಾಕಿ ತೋರಿಸಿದ್ದೀನಿ ಅದನ್ನು. 1, 0 ಈಸ್ ಲೈಸ್ ಔಟ್ಸೈಡ್ ದಿ ಸರ್ಕಲ್. ಇಲ್ಲಿ ನೀವು ಸ್ಟೆಪ್ಸ್ ತೊಗೊಬೇಕಾರೆ 1/2, 0, 1, 0, 3/2, 0, 2, 0 ಮತ್ತು 5/2, 0, ಸೊ ಆನ್ ಲೈಕ್ ದಟ್. ಅಂದರೆ ಹಾಫ್ 0.5 ಸೆಂಟಿಮೀಟರ್ ಒಂದು ಸ್ಟೆಪ್ ಅಂತ ಇಟ್ಕೊಳ್ರಿ, ಅವಾಗ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ. ನಾವು f(z) ಇಲ್ಲಿ ಲೈಸ್ ಔಟ್ಸೈಡ್ ದಿ ಸರ್ಕಲ್ ಇರೋದ್ರಿಂದ ಯಾವ ಪಾಯಿಂಟ್ ಲೈಸ್ ಔಟ್ಸೈಡ್ ದಿ ಸರ್ಕಲ್ ಇರೋದು z = 1, 0. z = 1, 0 ಅಂತ ಅದ್ರ ಫ್ಯಾಕ್ಟರ್ಸ್ ಯಾವುದು z - 1. z - 1 ಫ್ಯಾಕ್ಟರು ಲೈಸ್ ಔಟ್ಸೈಡ್ ದಿ ಸರ್ಕಲ್ ಇದೆ. ಹಾಗಾಗಿ f(z) = z / z - 1 ಈಸ್ ಅನಾಲಿಟಿಕ್. ಬೈ ಕೌಚಿಸ್ ಇಂಟೆಗ್ರಲ್ ಫಾರ್ಮುಲಾ ಇಂಟೆಗ್ರಲ್ ಆಫ್ f(z) / z - 2 ಇಂಟು dz. ಸೊ ಅಲ್ಲಿ 2 ಫ್ಯಾಕ್ಟರ್ಸಲ್ಲಿ ಒಂದು ಫ್ಯಾಕ್ಟರ್ ಲೈಸ್ ಔಟ್ಸೈಡ್ ಇದೆ, ಇನ್ನೊಂದು ಲೈಸ್ ಇನ್ಸೈಡ್ ಇರೋದ್ರಿಂದ ಲೈಸ್ ಇನ್ಸೈಡ್ ಇರೋ ಫ್ಯಾಕ್ಟರ್ಸ್ನ ನೀವು z - z0 ಅಂತ ತೊಗೊಂಡು ಔಟ್ಸೈಡ್ ಇರೋದು f(z) ಜೊತೆ ಹೊರಟೋಗ್ಬಿಡುತ್ತೆ. ಅಲ್ಲಿ f(z) = z / z - 1 is equal to 2πi f(2). z - z0 ಅಂದರೆ 2 ಇದೆ, f(2) ಆಗುತ್ತೆ ಅಲ್ಲಿಗೆ. ಸೊ f(2) ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳಿ. f(z) ಅಂದರೆ z / z - 1 ಇದೆ, f(2) is equal to 2 / 2 - 1, that is equal to 2 ಆಯಿತು. ಸೊ f(2) ವ್ಯಾಲ್ಯೂ 2 ಆಯಿತು. ಸೊ f(2) ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2πi ಇಂಟು 2, ದಟ್ ಈಸ್ ಈಕ್ವಲ್ ಟು 4πi. ಸೊ ಅದೇ ರೀತಿ ಫೋರ್ತ್ ಪ್ರಾಬ್ಲಮ್ಮು, ಎವ್ಯಾಲ್ಯೂಯೇಟ್ ಇಂಟೆಗ್ರಲ್ ಆಫ್ e⁴ 2z ಡಿವೈಡೆಡ್ ಬೈ z+1
into z plus 2 dz, where c is the circle modulus of z is equal to 3. ಸೊ ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲ ಪ್ರಾಬ್ಲಮ್ ಒಂದೇ ಥರ ಇದೆ. ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಂಡು ಡಯಾಗ್ರಾಮ್ ಇಂಪಾರ್ಟೆಂಟ್ ಅಂದರೆ ಡಯಾಗ್ರಾಮ್ ನೀವು ಅಲ್ಲಿ ಎಲ್ಲಿ ಸ್ಕೆಚ್ ಡಯಾಗ್ರಾಮ್ ಮಾಡ್ತೀರಾ ಅಲ್ಲಿ ಯಾವುದನ್ನ ನೀವು ಸೆಂಟರ್ ಅಂತ ಇಟ್ಕೊತೀರಾ ಅದು ಇಂಪಾರ್ಟೆಂಟ್. ಸೊ ಗಿವನ್ ದಟ್ ಏನು ಕೊಟ್ಟಿದ್ದಾನೆ, ಮಾಡ್ಯುಲಸ್ ಆಫ್ z ಈಕ್ವಲ್ಸ್ 3 ಇದು ಸರ್ಕಲ್ ವಿತ್ ಸೆಂಟರ್ ಎಷ್ಟಾಗುತ್ತೆ ಇಲ್ಲಿ, ಮಾಡ್ಯುಲಸ್ ಆಫ್ z ಅಂದರೆ z0 ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 0 0, ರೇಡಿಯಸ್ ಎಷ್ಟಿದೆ 3 ಇದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಡಿನಾಮಿನೇಟರ್ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ಕೊಬೇಕು. ಏನಿದೆ ಫ್ಯಾಕ್ಟರ್ಸು, z plus 1 and z plus 2 is equal to 0. So z plus 1 is equal to 0, z plus 2 is equal to 0. This implies z equals minus 1 comma 0 and z equals minus 2 comma 0 ಆಯಿತು, 2 ಪಾಯಿಂಟ್ ಸಿಕ್ತು. ಸೊ ಗಿವನ್ ಕರ್ವ್ನ ಸರ್ಕಲ್ನ ಏನು ಕೊಟ್ಟಿದ್ದಾರೆ, ಮಾಡ್ಯುಲಸ್ ಆಫ್ z ಈಕ್ವಲ್ಸ್ 3 ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಸೆಂಟರ್ 0 0 ಇಟ್ಕೊಂಡು 3 ರೇಡಿಯಸ್ ಇಟ್ಕೊಂಡು ಒಂದು ಸರ್ಕಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಸ್ಕೆಚ್ ಮಾಡ್ಕೊಳ್ಳಿ ನೀವು. ಅದರಲ್ಲಿ ಪಾಯಿಂಟ್ಸ್ ತೊಗೊಳ್ಳಿ, 1 ಕಾಮ 0, 2 ಕಾಮ 0, 3 ಕಾಮ 0, ಅದೇ ರೀತಿ -1 ಕಾಮ 0, -2 ಕಾಮ 0, -3 ಕಾಮ 0 ಎಲ್ಲೆಲ್ಲಿ ಪಾಯಿಂಟ್ ಬರ್ತವೆ ನೋಡ್ಕೊಳ್ಳಿ. ಸೊ ನಮಗೆ ಬೇಕಾಗಿರೋ ಪಾಯಿಂಟ್ಸ್ ಯಾವುದು, -1 ಕಾಮ 0 ಅದಕ್ಕೊಂದು ಇಂಟು ಮಾರ್ಕ್ ಹಾಕ್ಕೊಳ್ಳಿ, ನಾನು ಇಂಟು ಮಾರ್ಕ್ ಹಾಕಿದ್ದೀನಿ ಅಲ್ಲಿ. -2 ಕಾಮ 0 ಅದಕ್ಕೂ ಇಂಟು ಮಾರ್ಕ್ ಹಾಕ್ಕೊಳ್ಳಿ. ಸೊ 2 ಪಾಯಿಂಟ್ಸ್ ಎಲ್ಲಿದೆ, ಸರ್ಕಲ್ ಒಳಗಡೆ ಇದೆ. ಸರ್ಕಲ್ ಒಳಗಡೆ ಇರೋದ್ರಿಂದ ಸೊ ಎಫ್ ಆಫ್ ಝಡ್ ಇನ್ ಮಿಕ್ಕಿದ್ದು ಏನು ಬರುತ್ತೆ, ಇಲ್ಲಿ ಬರ್ದಿದ್ದೀನಿ, ಇಯರ್ z ಈಕ್ವಲ್ಸ್ -1 ಕಾಮ 0 ಆ್ಯಂಡ್ z ಈಕ್ವಲ್ಸ್ -2 ಕಾಮ 0, ಬೋತ್ ದ ಪಾಯಿಂಟ್ಸ್ ಆರ್ ಲೈಸ್ ಇನ್ಸೈಡ್ ದಿ ಸರ್ಕಲ್. ಎರಡು ಲೈಸ್ ಇನ್ಸೈಡ್ ದಿ ಸರ್ಕಲ್ ಇರೋದ್ರಿಂದ ನ್ಯೂಮರೇಟರ್ ಓನ್ಲಿ ಎಫ್ ಆಫ್ ಝಡ್ ಇರುತ್ತೆ. ನ್ಯೂಮರೇಟರ್ ಏನಿದೆ e⁴2z, ಎಫ್ ಆಫ್ ಝಡ್ ಈಸ್ ಈಕ್ವಲ್ ಟು e⁴2z ಈಸ್ ಅನಾಲಿಟಿಕ್. ಸೊ ಡಿನಾಮಿನೇಟರ್ಲಿ 2 ಫ್ಯಾಕ್ಟರ್ಸ್ ಇದೆ, 2 ಫ್ಯಾಕ್ಟರ್ಸ್ ಇರೋದ್ರಿಂದ ಇವನ್ನ ಸ್ಪ್ಲಿಟ್ ಮಾಡಬೇಕು ಬೈ ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ ಯೂಸ್ ಮಾಡ್ಕೊಂಡು ಸ್ಪ್ಲಿಟ್ ಮಾಡಬೇಕು. ಯಾಕೆಂದರೆ ಕೌಚಿಸ್ ಇಂಟೆಗ್ರಲ್ ಫಾರ್ಮುಲಾದಲ್ಲಿ ಡಿನಾಮಿನೇಟರ್ಲಿ z ಮೈನಸ್ z0 ಒಂದೇ ಫ್ಯಾಕ್ಟರ್ಸ್ ಇದೆ. ಇಲ್ಲಿ ಡಿನಾಮಿನೇಟರ್ಲಿ z+1 and z+2 2 ಫ್ಯಾಕ್ಟರ್ಸ್ ಇರೋದ್ರಿಂದ ಬೈ ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ ಯೂಸ್ ಮಾಡಿ